ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಈ ಥರ ಹುರ್ಕೊಬೇಕು. ಅದೊಂದು 6 ಪ್ಯಾಕ್ ತೋರಿಸ್ತಾನೆ ಗೈಸ್, ಯಾವಾಗಲೂ 6 ಪ್ಯಾಕ್ ಐತಂತೆ ಅವನಿಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ಇವತ್ತು ಸಾಟರ್ಡೆ, ಸೊ ಇವತ್ತು ಟಿಫನ್ಗೆ ರೆಡಿ ಮಾಡ್ತಾ ಇದ್ದೀನಿ. ಟಿಫನ್ಗೆ ಇವತ್ತು ರೊಟ್ಟಿ ಚಟ್ನಿಲಿ ಹುಳ್ಳಿಕಾಳು ಚಟ್ನಿ ಮಾಡೋಣ ಅಂತ. ಹಳ್ಳಿ ಸೈಡಲ್ಲಿ ಗೊತ್ತಿರುತ್ತೆ ಸಾಮಾನ್ಯ, ಮಾಡಿರೋರಿಗೆ. ಎಲ್ಲರೂ ಮಾಡ್ತಾರೆ, ಸಿಟಿಲೂ ಮಾಡ್ತಾರೆ, ಕೆಲವರು ಹಳ್ಳಿಯಲ್ಲಿ ಜಾಸ್ತಿ ಮಾಡ್ತಾರೆ. ಹಳ್ಳಿಲೇ ಜಾಸ್ತಿ ಬೆಳೀತಾರಲ್ಲ ಹುಳ್ಳಿ ಎಲ್ಲ, ಸೊ ಹಾಗಾಗಿ ಹಳ್ಳಿಲಿ ಹಿಂದಿನ ಕಾಲದಲ್ಲಿ ತುಂಬ ಮಾಡ್ತಿದ್ರು ಅದನ್ನು. ಸೊ ಇವಾಗಲೂ ಮಾಡ್ತಾರೆ ಕೆಲವರು ಬಿಟ್ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿರುತ್ತೆ. ಪ್ಲಸ್ ಬನ್ನಿ, ಇವತ್ತು ಹುಳ್ಳಿಕಾಳಿತ್ತು ಮನೆಯಲ್ಲಿ, ಸೊ ಹಾಗಾಗಿ ಹುಳ್ಳಿಕಾಳು ಚಟ್ನಿ ಮಾಡೋಣ ಅಂತ. ಅದನ್ನ ಹುಳ್ಳಿಕಾಳನ್ನ ಹುರಿದು ಆಮೇಲೆ ಚಟ್ನಿ ಮಾಡೋದು. ಪ್ಲಸ್ ಬನ್ನಿ, ಪ್ರೋಸೆಸ್ ಏನು ತೋರಿಸ್ತೀನಿ. ಈ ಥರ ಹುರ್ಕೊಬೇಕು ನೋಡಿ. ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಈ ಥರ ಹುರ್ಕೊಬೇಕು. ಜಾಸ್ತಿ ಉರಿ ಹಾಕ್ಬಿಟ್ರೆ ಪಟನೆಲ್ಲ ಸೀದೋಗ್ಬಿಡುತ್ತೆ. ಸೊ ನಿಧಾನಕ್ಕೆ ಕಡಿಮೆ ಉರಿಲಿ ನೀಟಾಗಿ ಹುರ್ಕೊಳ್ಳಿ ಇದನ್ನು. ಗ್ಯಾಸ್ನ ಆಫ್ ಮಾಡ್ತೀನಿ. ಬೆಚ್ಚಗೆ ಇದೆಯಲ್ಲ, ಅದಕ್ಕೆ ಚೆನ್ನಾಗಿ ಡ್ರೈ ಆಗುತ್ತದೆ. ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ತೆಂಗಿನಕಾಯಿನ ಓಲ್ಡ್ ಮಾಡಿ ಇಟ್ಕೊಂಡಿರ್ತೀನಿ. ಈ ಥರ ಎಲ್ಲ ಪೀಸ್ ಮಾಡಿ ಇಟ್ಕೊತೀನಿ. ಆಮೇಲೆ ಇದು ಹುಳ್ಳಿಕಾಳನ್ನ ಹುರಿದ್ಮೇಲೆ ಒಂದು ಬೌಲಿಗೆ ಹಾಕ್ಕೊಂಡು ತೊಳೆದು ಆಮೇಲೆ ಚಟ್ನಿಗೆ ಹಾಕ್ಕೊತೀನಿ. ಸರ್ ಬಿಸಿನೀರು, ನಮಗೆ ಬಿಸಿನೀರು ಇಲ್ಲದಲೇ ದಿನ ಹೋಗೋದೇ ಇಲ್ಲ. ಸೊ ಇವಾಗ ಚಟ್ನಿಗೆ ಹಾಕೋಣ ಜಾರ್ಗೆ. ಈ ಥರ ಒಂದು ಹಾಕ್ಕೊಳ್ಳಿ, ಈ ಥರಕ್ಕೆ ಪ್ಲೇಟ್ಗೆ ತೊಳೆದು ಹಾಕ್ಕೊಳ್ಳಿ. ಯಾಕಂದರೆ ಮಣ್ಣು ಎಲ್ಲ ಇರುತ್ತಲ್ವ, ಗಲೀಜಿರುತ್ತೆ. ಸೊ ಹಾಗಾಗಿ ಇದೇ ಹಂಚ ಮೇಲೆ ಸ್ವಲ್ಪ ಈ ಹಸಿರು ಮೆಣಸಿನ್ಕಾಯಿ ಇರುತ್ತಲ್ಲ, ಅದನ್ನು ಸ್ವಲ್ಪ ಬೆಚ್ಚಗೆ ಹಾಕಿ ಬಿಡ್ತೀನಿ. ಕರಿಬೇವಿನ ಸೊಪ್ಪು ಬಿಸಿಗೆ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ನೀರೆಲ್ಲ ಹಾಕಿ ಇದನ್ನು ಹೀಗೆ ಸೇರಿಸ್ಕೊಳ್ತೀನಿ. ಜೀರಿಗೆ, ಹಾಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಎಷ್ಟು ಚಟ್ನಿ ಅಂತೂ ರೆಡಿ ಆಯಿತು, ನೋಡ್ತಿದ್ದಾರಲ್ಲ. ಸೊ ಇವಾಗ ರೊಟ್ಟಿಗೆ ರೆಡಿ ಮಾಡ್ಕೊತೀನಿ. ಈಗ ಈ ಚಟ್ನಿಗೆ ಕಾಂಬಿನೇಷನಲ್ಲಿ ಮೊಸರು ಉಪ್ಪು ಹಾಕಿದ್ದೆ ರಾತ್ರಿ. ಸೊ ರಾತ್ರಿ ನೆನೆಸಿದ್ದನ್ನು ಇವತ್ತು ಸೋರ್ಗಟ್ಟಬೇಕು. ಇವತ್ತು ಸೋರ್ಗಟ್ಟಿದ್ರೆ ನಾಳೆ ಸ್ವಲ್ಪ ಮಟ್ಟಿಗೆ ಮೊಳಕೆ ಬಂದಿರುತ್ತೆ. ನಾಳೆ ಸಾಂಬಾರು ಮಾಡೋಕ್ಕೆ ಸರಿಯಾಗುತ್ತೆ. ಇವತ್ತಿನ ಒಂದು ಬಟ್ಟೆ ಸೋರ್ಗಟ್ಬಿಟ್ಟು ಬಟ್ಟೆ ಕಟ್ಟಿಡ್ತೀನಿ. ಋತು ಕೂಡ ವ್ಯಾನ್ ಬಂತು, ಹೊರಟ. ಅವ್ನಿಗೆ ಇವತ್ತು ಸಾಟರ್ಡೆ ಅಲ್ವಾ, ಸೊ ಅದಕ್ಕೆ ಕೇಳ್ತಾ ಇದ್ದೆ ಟೈಮಿಂಗ್ಸು, ಮಧ್ಯಾಹ್ನ ಎಷ್ಟು ಗಂಟೆಗೆ ಬರುತ್ತೆ ಅಂತ. ಸೊ ಅವರು 1:30 ಒಳಗಡೆ ಎಲ್ಲ ಬಂದುಬಿಡುತ್ತೆ ಅಂತ ಹೇಳ್ತಾಯಿದ್ರು. ಸೊ ಹಾಗೆ ಮುಂದೆ ರೊಟ್ಟಿ ಹಾಕೋಣ ಅಂತ ಬಂದೆ. ಸೊ ನನಗೆ ಹಿಂದಿಂದು ನೆನಪಾಗುತ್ತೆ, ಅಮ್ಮಂದಿರೆಲ್ಲ ಇದೇ ಥರ ಕೈಲಿ, ನಮ್ಮಮ್ಮ ಎಲ್ಲ ಹಂಚ ಮೇಲೆ ಇದೇ ಥರ ಒರೆಸ್ತಿದ್ದು ರೊಟ್ಟಿಗೆ ನೀರನ್ನ. ನನಗಾಗಲ್ಲ, ಅದಕ್ಕೆ ನೋಡಿದೆ ಒಂದು ಟ್ರಯಲು ಯಾವ ಥರ ಆಗುತ್ತೆ ಅಂತ. ಬಟ್ ಬೇಗ ಸುಟ್ಬಿಡುತ್ತೆ ಕೈ. ಸೊ ಹಾಗಾಗಿ ನಾನು ಇದು ಮಾಡಿಲ್ಲ. ಒಂದು ಬಟ್ಟೆ ಮಾಡ್ಕೊಂಡಿದ್ದೀನಿ, ಕಾಟನ್ ಬಟ್ಟೆ, ಅದರಲ್ಲಿ ನಾನು ಒರೆಸೋದು ರೊಟ್ಟಿಗೆ ನೀರೆಲ್ಲ. ಸೊ ಕೈಲಿ ಒಂದು ಸತಿ ಒರೆಸ್ಬೋದು ಅಷ್ಟೇ, ಮತ್ತೆ ಒರ್ಸೋಕೆ ಹೋದರೆ ಬಿಸಿ ಇರುತ್ತಲ್ವ, ಕೈಗೆ ಸುಟ್ಬಿಡುತ್ತೆ. ಸೊ ಹಾಗಾಗಿ ನನಗೆ ಟಿಫನ್ ಆದ ಹಿಂದ್ಗಡೆ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ಬೇಕು. ಹಾಗೆ ನಮ್ಮ ಭಾವರ ಮನೇಲಿ ದೋಸೆ ಕೊಟ್ಟು ಕಳಿಸಿದ್ರು. ಸೊ ಅದನ್ನು ಕೂಡ ಸ್ವಲ್ಪ ತಿಂದು ಹೋಗಿದ್ದಾನೆ ನನ್ನ ಮಗ. ಅವನು ರೊಟ್ಟಿ ಸಮಯ ಇದ್ದರೆ ನಿಧಾನ ಕೂತ್ಕೊಂಡು ತಿಂತಾನೆ, ಬಟ್ ಅವನಿಗೆ ಸಮಯ ಇಲ್ಲ ಅಲ್ವ, ಹಾಗೆ ನಮ್ಮ ಅತ್ತೆಗೂ ಕೂಡ ನಾನು ಟಿಫನ್ ಕೊಟ್ಟಿದ್ದೆ. ಅವರು ಜ್ವರ ಇತ್ತು ಅಂತೇಳಿ ರೊಟ್ಟಿ ಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಹುಳ್ಳಿಕಾಳು ಚಟ್ನಿ ಅಲ್ವಾ, ಸೊ ಚೆನ್ನಾಗಿರುತ್ತೆ, ಖಾರವಾಗಿರುತ್ತೆ ಅಂತ ಅವ್ರಿಗೂ ಕೂಡ ಟಿಫನ್ ಕೊಟ್ಟೆ.
ಹಾಗೆ ನಾವು ಕೂಡ ಮುಖ ಎಲ್ಲ ತೊಳೆದು ಟಿಫನ್ ಮಾಡಬೇಕು. ಅಕ್ಕಿ ರೊಟ್ಟಿ ಬಿಸಿ ಇದ್ವಾಗಲೇ ತಿನ್ನಬೇಕು, ಸ್ವಲ್ಪ ಹಾರಿದ್ರೂ ತಿನ್ನೋಕ್ಕಾಗೋದೇ ಇಲ್ಲ, ಗಟ್ಟಿ ಆಗಿಬಿಡುತ್ತೆ. ಸೊ ಹಾಗಾಗಿ ಇವತ್ತು ರೊಟ್ಟಿಗೆ ಹುಳ್ಳಿಕಾಳು ಚಟ್ನಿ ಮೊಸರು ಕಾಂಬಿನೇಷನಲ್ಲಿ ಟಿಫನ್ ಮಾಡಬೇಕು. ಸೊ ಈಗ ನಮ್ಮ ಅತ್ತೆ ಎಲ್ಲ ಟಿಫನ್ ಮಾಡಿ ಸ್ವಲ್ಪ ಕೆಲಸ ಇದೆ, ಪಾತ್ರೆ ತೊಳೆದು ಆಮೇಲೆ ನಾನು ಟಿಫನ್ ಮಾಡ್ತೀನಿ. ನನಗೆ ಟಿಫನ್ ಮಾಡೋದು ಹಿಂಗಡೆ ಕೆಲಸ ಮಾಡೋಕ್ಕಾಗೋದೇ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಪಾತ್ರೆ ಎಲ್ಲ ಹಿಂದೆ ಇಟ್ಟಿದ್ದೀನಿ, ಅದನ್ನು ತೊಳೆದ ನಂತರ ನಾನು ಟಿಫನ್ ಮಾಡೋದು. ಸ್ವಲ್ಪ ಇನ್ನೂ ಬೆಡ್ ಮೇಲೆ ಏನೂ ತೆಗ್ದೇ ಇಲ್ಲ. ಹೆಸರುತ್ತು ಯಾವ ಥರ ಮಾಡಿರ್ತಾನೆ ಅಂತಂದರೆ ಇಡೀ ಒಂದು ಬೆಡ್ಡೆಲ್ಲ ಪೂರ್ತಿ ಕಲಸ್ಬಿಟ್ಟಾಕ್ಬಿಟ್ಟಿರ್ತಾನೆ. ಆ ಥರ ಒಣಗಿಸಿ ಯಾವ ಥರ ಮಾಡಿಟ್ಟಿದ್ದಾನೆ. ಇವಾಗೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಬೇಕು. ಇವತ್ತು ವಾಶ್ ಮಾಡೋದಕ್ಕೆ ಹಾಕಬೇಕು ಬೆಡ್ಶೀಟ್ಗಳೆಲ್ಲ. ಸೊ ಹಾಗಾಗಿ ಸರಿ ಹೋಗುತ್ತೆ. ಗೈಸ್ ಈಗ ನಮ್ಮನೆಯವ್ರಿಗೂ ಟಿಫನ್ ಕೊಟ್ಟಿದ್ದೀನಿ, ನಮ್ಮನೆಯವ್ರು ಟಿಫನ್ ಮಾಡ್ತಾಯಿದ್ದಾರೆ. ಸೊ ಮನೇಲಿ ಇವತ್ತು ಮಲ್ಲಿಗೆ ಮಾವಿನ ಹಣ್ಣು ತಂದಿದ್ದರು. ನಾನು ಅದು ಟೇಸ್ಟ್ ಇರೋಲ್ಲ ಅಂತ ನಾನು ಅದು ತಿಂದೇ ಇರಲಿಲ್ಲ, ಹಾಗೆ ಕುಯ್ದೂ ಇರಲಿಲ್ಲ. ಸೊ ಇವತ್ತು ನೋಡೋಣ ಅಂತ ಕುಯ್ದೆ, ಬಟ್ ತುಂಬ ಚೆನ್ನಾಗಿತ್ತು. ನಾನು ಅಷ್ಟೊಂದು ಟೇಸ್ಟ್ ಇರೋಲ್ಲ ಅಂತ ಅದೆಲ್ಲ ಮುಟ್ಟಿರಲಿಲ್ಲ, ಬಟ್ ಚೆನ್ನಾಗಿತ್ತು, ತುಂಬ ಸ್ವೀಟ್ ಇತ್ತು ಕೂಡ ಇದು ಹಣ್ಣು. ಸೊ ಹಾಗಾಗಿ ನಮ್ಮನೆಯವ್ರಿಗೆ ಕೊಯ್ದು ಕೊಟ್ಟಿದ್ದೀನಿ. ನಮ್ಮನೆಯವ್ರಿಗೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ. ಹಾಗೆ ಇವಾಗ ಕಾಳುಗಳನ್ನ ಸೋರ್ಗಡ್ತೀನಿ. ಹಿಂದಿನ ದಿವಸನೇ ನೆನೆಸಿದ್ನಲ್ಲ, ಸೊ ಹಾಗಾಗಿ ನೆಕ್ಸ್ಟ್ ಡೇಗೆ ಸಾಂಬಾರು ಮಾಡೋದಕ್ಕೆ ಸರಿಯಾಗುತ್ತೆ ಅಂತ ನಾನು ಎಲ್ಲ ಥರ ಕಾಳುಗಳನ್ನೂ ಹಾಕಿರ್ತೀನಿ, ಅದು ಇದು ಅಂತಲ್ಲ. ಸೊ ಯಾವುದು ಮನೇಲಿರುತ್ತೆ ಅಷ್ಟು ಕಾಳುಗಳನ್ನ ಹಾಕಿರ್ತೀನಿ, ತುಂಬ ಚೆನ್ನಾಗುತ್ತೆ ಸಾಂಬಾರು. ಇವತ್ತು ಮೊಳಕೆ ಕಟ್ಟೋದಕ್ಕೆ ಕಟ್ಟಿಟ್ರೆ ನಾಳೆ ಸ್ವಲ್ಪ ಚಿಕ್ಕದು ಬಂದಿರುತ್ತೆ. ತರಕಾರಿ ಹಾಕಿ ಮಾಡೋದಕ್ಕೆ ಇವಾಗ ತುಂಬ ಚೆನ್ನಾಗಿರುತ್ತೆ, ಚಿಕ್ಕ ಮೊಳಕೆ ಬಂದಿದ್ದಾಗ ಕಾಳುಗಳಿಗೆ. ಸೊ ಒಂದು ಆಲೂಗಡ್ಡೆ, ಬದನೆಕಾಯಿ, ಬೀನ್ಸು ಈ ಥರದ್ದೆಲ್ಲ ಹಾಕಿ ಸ್ವಲ್ಪ ತರಕಾರಿ ಹಾಕಿ ಕಾಳುಗಳನ್ನೂ ಸ್ವಲ್ಪ ಹಾಕಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಈಗ ಕಾಫಿ ಕುಡಿತಾ ಇದ್ದೀನಿ. ಸೊ ಟಿಫನ್ ಆಯಿತು, ನಂದು ಕೂಡ ಟಿಫನ್ ಆಗಿ ಕಾಫಿ ಕುಡಿತಾ ಇದ್ದೀನಿ. ಸೊ ನಾನು ಬೆಳಗಿನ ಟೈಮ್ ಕಾಫಿ ಕುಡಿಯಲ್ಲಲ್ವ, ಸೊ ಹಾಗಾಗಿ ಋತುನೆಲ್ಲ ಕ್ಲಾಸಿಗೆ ಕಳಿಸಿ ಫ್ರೀ ಮಾಡಿಕೊಂಡು ಸ್ವಲ್ಪ ಕಾಫಿ ಕುಡಿದು ಆಮೇಲೆ ಮುಂದಿನ ಕೆಲಸ, ಬೇಕಾದಷ್ಟು ಕೆಲಸ ಇದೆ, ತೋಟಕ್ಕೆಲ್ಲ ಹೋಗಬೇಕು. ಸೊ ಮನೇಲಿ ಕೆಲಸ ಆಲ್ಮೋಸ್ಟ್ ಅಲ್ಲೆಲ್ಲ ಕೆಲಸ ಮುಗಿಸಿ ನಾನು ತೋಟಕ್ಕೆ ಹೋಗೋದು, ಯಾಕಂದರೆ ಮತ್ತು ಅಲ್ಲಿಂದ ಬಂದು ನಾನು ಕೆಲಸ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ನಾನು ಪೂರ್ತಿ ಕೆಲಸ ಮುಗಿಸಿ ಎಷ್ಟೊತ್ತಾಗಲಿ ಇವತ್ತು ತೋಟಕ್ಕೆ ಹೋಗಬೇಕು. ತೋಟದಲ್ಲಿ ಸ್ವಲ್ಪ ಕೆಲಸ ಐತೆ, ಗಿಡಗಳಿಗೆ ನೀರು ಹಾಕಬೇಕು, ಅದಕ್ಕೋಸ್ಕರ. ಹಾಗೆ ಇವತ್ತು ಆಯಿಲ್ ಮಸಾಜ್ ಮಾಡಿಸ್ಕೋಬೇಕು ಅಂತಿದ್ದೀನಿ. ತುಂಬ ತಲೆನೋವು, ಹಾಗೆ ಹರಳೆಣ್ಣೆ ಹಚ್ಚಿ ತಲೆಗೆ ತುಂಬ ದಿವಸನೇ ಆಗೋಯಿತು. ಸೊ ಹಾಗಾಗಿ ಹರಳೆಣ್ಣೆ ಮಸಾಜ್ ಮಾಡಬೇಕು ಅಂತ ಹರಳೆಣ್ಣೆ ಎಲ್ಲ ಕಾಯಿಸಿಟ್ಟಿದ್ದೀನಿ. ಹರಳೆಣ್ಣೆಗೆ 1-2 ಎಸ್ಲು ಕರ್ಬೇವಿನ ಸೊಪ್ಪು ಹಾಕಿ ಕಾಯಿಸಿಟ್ಟಿದ್ದೀನಿ, ಬಟ್ ಅದನ್ನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ನನಗೆ ತುಂಬ ತಲೆ ನೋವಿದ್ದಾಗ, ಕಣ್ಣುರಿ ಇದ್ದಾಗ ಆ ಥರ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ ನನಗೆ. ಫ್ರೆಂಡ್ಸ್ ತೋಟಕ್ಕೆ ಬಂದು ನೋಡಿ, ಈಗ ನೀರನ್ನ ಆನ್ ಮಾಡ್ಕೊಂಡು ಈಗ ಒಂದು ಕಡೆಯಿಂದ ಅಂದರೆ ನಾನೊಂದು 20-25 ಗಿಡಗಳಿದೆ, ಅದಕ್ಕೆ ನೀರು ಹಾಕಬೇಕು. ಒಂದೊಂದು ಗಿಡಕ್ಕೆ ಅರ್ಧ ಕೊಡದಂತೆ ಹಾಕ್ತೀವಿ, ಯಾಕಂದರೆ ಇದು ಚಿಕ್ಕದಲ್ವ. ಸೊ ಹಾಗಾಗಿ ಮಳೆ ಬಂದರೆ ಹಾಕೋ ಅವಶ್ಯಕತೆನೇ ಇಲ್ಲ, ಬಟ್ ಮಳೆ ಬರ್ದಿರೋ ಕಾರಣ ಈ ಥರಕ್ಕೆ ಗೋಳಾಡಬೇಕಾಗಿದೆ ಅಷ್ಟೇ. ಹಾಗೆ ಇನ್ನೂ ಗಿಡಗಳು ಹಾಕಿ 1 ತಿಂಗಳು ಆಗಿರ್ಬೋದು. ಸೊ ಅದಕ್ಕೆ ಚಿಕ್ಕದಲ್ವಾ, ಆವಾಗವಾಗ ನೀರು ಹಾಕ್ತಾನೆ ಇರಬೇಕು, ಇಲ್ಲಾಂದರೆ ಒಣಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀರು ಹಾಕ್ತಾಯಿದ್ದೀನಿ. ಅಡಿಕೆ ಗಿಡಗಳು ತುಂಬ ಸೂಕ್ಷ್ಮ, ನೀರು ಎಷ್ಟು ಜಾಸ್ತಿ ಆದರೂ ತಡೆಯಲ್ಲ, ಕಡಿಮೆ ಆದರೂ ತಡೆಯಲ್ಲ, ಅದೇ ಥರ. ಸೊ ಈಗ ಒಂದು ಕಡೆಯಿಂದ ನಾನು ಗಿಡಗಳಿಗೆ ಅಂದರೆ ಒಂದು ಕಡೆ ಅಂದರೆ ನಾನು ಹಾಕಿದ್ದೀನಲ್ಲ, ನಾಟಿ ಅಂದರೆ ಹೋಗುಣಿ ಹಾಕಿದ್ದೀವಲ್ಲ, ಅದಕ್ಕೆ ಮಾತ್ರ ಹಾಕಿರೋದು. ನೋಡಿ ಎಷ್ಟು ಉಳ್ಳಿ ಹುಟ್ಟೈತೆ, ಅದಕ್ಕೆ ಡಬ್ಬಲ್ಲು ಗರಿಕೆ ಹುಟ್ಟೈತೆ. ನಾವು ಗರಿಕೆಗೋಸ್ಕರ ಹೋಗ್ಲಾಡಿಸ್ಬೇಕು ಅಂತಲೇ ಉಳ್ಳಿ ತಣ್ಣೆಲ್ಲ ಚೆಲ್ಲಿದ್ದು, ಹಾಗೆ ಗೊಬ್ಬರ ಆಗುತ್ತೆ ತೆಂಗಿನ ಗಿಡಕ್ಕೆ, ಅಡಿಕೆ ಗಿಡಕ್ಕೆ ಅಂತ. ಸೊ ಇದು ಹೆಂಗೆ ಹೋಗ್ಸೋದು ಗರಿಕೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾವು ಎಷ್ಟೆಷ್ಟೋ ಕ್ರಮನ ಮಾಡಿದ್ವಿ, ಆದರೂ ಕಡಿಮೆ ಆಗ್ತಾ ಇಲ್ಲ ಗರಿಕೆ. ತೆಂಗಿನಕಾಯಿ ಫಸಲು ಅಂತೂ ವರ್ಷಕ್ಕಿಂತ ಭಾಳ ಕಡಿಮೆ. ಈಗ ವರ್ಷ ಈ ಮರದಲ್ಲಿ 4-5 ಮನೆ ನಿದಾಡ್ತಿರೋದು. ಇವಾಗ ತೆಂಗಿನಕಾಯೇ ಇಲ್ಲ. ಹೇಳೋದಕ್ಕೆ ತೋಟ ಐತೆ ಅಂತ ಅಷ್ಟೇ, ತೋಟದಲ್ಲಿ ಮಾತ್ರ ಏನೂ ಇಲ್ಲ. ಫ್ರೆಂಡ್ಸ್, ಇದು ಜೇನು ಪೆಟ್ಟಿಗೆ ತಂದಿಟ್ಟು ಸುಮಾರು 2 ವರ್ಷನೇ ಆಯಿತು. ಅದು ಒಂದು ಜೇನು ಹುಳನೂ ಇದರಲ್ಲಿರಲಿಲ್ಲ, ಮುಂಚೆ ಇತ್ತು. ಅದು ಔಷಧಿ ಏನಾದರೂ ಆ ಕಡೆ ಈ ಕಡೆ ತೋಟದಲ್ಲಿ ಹೊಡೆದ್ರೆ ಅದು ಜೇನೆಲ್ಲ ಸತ್ತೋಗುತ್ತಂತೆ ಹುಳುಗಳು. ಸೊ ಎಲ್ಲ ಸತ್ತೋಯ್ತು.
ಮತ್ತು ನಾವು ಜೇನು ತಂದು ಬಿಡಲಿಲ್ಲ. ಮತ್ತು ಆ ಸೈಡ್ ಈ ಸೈಡ್ ತೋಟದಲ್ಲಿ ಬೆಳೆಗೆಲ್ಲ ಇದು ಹೊಡಿತಾ ಇರ್ತಾರ ಔಷಧಿನ. ಸೊ ಹಾಗಾಗಿ ಸುಮ್ಮನೆ ಸತ್ತೋಗುತ್ತೆ ಅಂತ ಹೇಳ್ಬಿಟ್ಟು ತಂದು ಬಿಡಲಿಲ್ಲ. ಅದು ಹಂಗೆ ಇದೆ ಜೇನು ಪೆಟ್ಟಿಗೆ. ಈ ತೋಟಕ್ಕೊಂದು ಆ ತೋಟಕ್ಕೊಂದು 2 ತರಿಸಿದ್ವಿ. ಸೊ ಆ ತೋಟದಲ್ಲೂ ಹಂಗೆ ಆಯಿತು, ಈ ತೋಟದಲ್ಲೂ ಹಂಗೆ ಆಯಿತು ಹೆಸರು. ಹಾಗೆ ಬಾಳೆ ತೋಟದ ಹತ್ರಕ್ಕೆ ಬಂದೆ ಇವಾಗ. ಸೊ ಅಲ್ಲಿಗೆ ಟ್ಯಾಕ್ಟ್ರ್ ಬಂದಿತ್ತು ರೋಟ್ರಿ ಹೊಡೆಯೋದಕ್ಕೆ ಅಂತ. ರೋಟ್ರಿ ಎಲ್ಲ ಹೊಡೆದು ಅವನು ಕೂಡ ಹೊರಟ. ಅಂದರೆ ತುಂಬ ಹುಲ್ಲಾಗಿತ್ತು, ತೋಟದೊಳಗಡೆ ಹೋಗೋದಕ್ಕೂ ಕೂಡ ಆಗ್ತಿರ್ಲಿಲ್ಲ. ಸೊ ಭಯ ಆಗ್ತಿತ್ತು. ಸೊ ಹಾಗಾಗಿ ನಮ್ಮನೆಯವ್ರ ತೋಟಕ್ಕೆ ರೋಟ್ರಿ ಓಡಿಸಿದ್ದಾರೆ. ಸ್ವಲ್ಪ ಅಂದರೆ ತುಂಬ ಹೋಗಿಲ್ಲ, ಸೊ ಸ್ವಲ್ಪ ಹೋಗಿದೆ. ಸ್ವಲ್ಪ ಒಡ್ಡಾಡ್ಬೋದು ಅಷ್ಟೇ ಅದರೊಳಗಡೆ. ಸೊ ಸುಮಾರು ವರ್ಷ ಆಗಿತ್ತು, ನಾವು 2 ವರ್ಷ ಆಗಿತ್ತು ಟ್ಯಾಕ್ಟ್ರಿ ಎಲ್ಲ ಒಳಗಡೆ ಓಡಿಸಿ. ಯಾಕಂದರೆ ಬಾಳೆ ಇತ್ತಲ್ವ, ಹೋಗೋದಕ್ಕೆ ಆಗ್ತಿರ್ಲಿಲ್ಲ ಟ್ಯಾಕ್ಟ್ರಿಗಳೆಲ್ಲ. ಇವಾಗ ಸ್ವಲ್ಪ ಫ್ರೀ ಮಾಡಿ ಅದನ್ನು ಸ್ವಲ್ಪನೇ ಆಗಲಿ ಹೊಡಿಬೇಕು ಅಂತ ಓಡಿಸಿದ್ದೀವಿ. ಗೈಸ್ ಅಂದರೆ ಓಡಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಅಷ್ಟೇ. ಫ್ರೆಂಡ್ಸ್, ಋತು ಟಿ ವಿ ನೋಡ್ಕೊಂಡು ಒಬ್ಬೊಬ್ಬನೇ ನಗಾಡ್ತಿದ್ದ. ಏನು ಅಂತ ನೋಡಿದ್ರೆ ಇಲ್ಲಿ ಚಿಂಟು ಟಿ ವಿಲಿ ಸಿಂಚಾನ್ ಅಂತ ಒಂದು ಇದು ಬರುತ್ತೆ ಪ್ರೋಗ್ರಾಮು. ಗಸ್ ಚೆನ್ನಾಗಿರುತ್ತೆ, ಏನೋ ಒಂಥರ ಅದು. ನಾನು ಕೂಡ ಅದನ್ನೇ ನೋಡ್ತಾ ಕೂತಿದ್ದೆ. ಸೊ ಇವನಿದ್ದಾಗ ನಾವು ಬೇರೆದು ಹಾಕೋದೇ ಇಲ್ಲ ಗೈಸ್. ಇವನು ಏನು ನೋಡ್ತಾನೆ ಅದೇ ನೋಡೋದು. ಸೊ ಏನೋ ಒಂಥರ ಚೆನ್ನಾಗಿರುತ್ತೆ ಅದು. ಒಂದೊಂದು ಟೈಮು ಕೂತ್ಕೊಂಡು ಪೂರ್ತಿಯಾಗಿ ನೋಡಬೇಕು. ಯಾವಾಗಲೂ ಒಂದೊಂದು ಟೈಮ್ ನೋಡಿದ್ರೆ ಅಷ್ಟು ಗೊತ್ತಾಗಲ್ಲ. ಹೆಬ್ಬುಲಿ ಗೈಸ್, ಇಲ್ಲಿ ಹೆಬ್ಬುಲಿ. ಈಗ ಕರೆಂಟ್ ಆಫ್ ಮಾಡಿದ್ದೀನ ಗೈಸ್. ಹಿಂದಕ್ಕೆ ಸಿಂಕ್ ಹತ್ರ ಕೈ ತೊಳ್ಕೊಂಬರ್ಲಿ. ಹೋಗಿ ಹಂಗಾರೋಣ, ಕೈ ತೊಳ್ಕೊಂಬರ್ಗೋಗಿ. ಹಾಂ ಗೈಸ್, ಇಷ್ಟೇ ಒಂದು ಅದೊಂದು 6 ಪ್ಯಾಕ್ ತೋರಿಸ್ತಾನೆ ಗೈಸ್. ಯಾವಾಗಲೂ 6 ಪ್ಯಾಕ್ ಐತಂತೆ ಅವನಿಗೆ ಗೈಸ್. ನೋಡಿ 6 ಪ್ಯಾಕ್. ಹೌದಾ? ಹಬ್ಬ ದೇವ್ರೆ, ಬಾಕ್ಸಿಂಗ್ ಮಾಡಕ್ಕೆ ನಿನ್ನೆ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಹೊಡ್ಕಂತೀಯ ಕಾಲಲ್ಲಿ. ಓಕೆ ಫ್ರೆಂಡ್ಸ್, ನಾನು ಇವನ ಜೊತೆ ಟಿ ವಿ ನೋಡ್ತಾ ಕೂತಿದ್ದೀನಿ. ಇವತ್ತು ಹೋಮ್ವರ್ಕ್ ಮಾಡಿಸಿಲ್ಲ. ನಾನು ಇವನ ಜೊತೆ ಹಂಗೆ ಟೈಮ್ ಪಾಸ್ ಮಾಡ್ತಿದ್ದೀನಿ. ಸೊ ಸಾಂಬಾರಿದೆ, ಮುದ್ದೆ ಒಂದು ಮಾಡಬೇಕಷ್ಟೆ. ಸೊ ಹಾಗಾಗಿ ಮಳೆ ಬೇರೆ ಸ್ವಲ್ಪ ಬಂತಾ. ಚಿಂಟು ಟಿವಿ ಅದು ಗೊತ್ತಾ? ಯಾವುದು? ಸಿಂಚಾನ್. ಅದೇ ನಮ್ಮ ಫೇವ್ರೆಟ್. ಸಿಂಚಾನ್ ಗೈಸ್. ಇವನು ಬಿದ್ದರೆ ಬೇರೆ ಚಾನಲ್ ಹಾಕೋದಕ್ಕೆ ಬಿಡಲ್ಲ. ಯಾವಾಗಲೂ ಅದೊಂದನ್ನೇ ನೋಡಬೇಕು. ನಮ್ಮನೆಯವರಿದ್ದರೆ ನ್ಯೂಸು, ಇವನಿದ್ರೆ ಚಿಂಟು ಟಿ ವಿ. ನಮಗೆ ಆಪ್ಷನ್ನೇ ಇಲ್ಲ. ಇವ್ರು ಯಾವ್ದು ಹಾಕ್ತಾರೆ ಅದನ್ನ ನೋಡ್ತಾ ಕೂತ್ಕೊಳ್ಳೋದೆ ನಾವು. ಈಗ ಇದಾಕ್ಲಾ ಸೀರಿಯಲ್ಲು ನೋಡ್ತೀನಮ್ಮ. ನಂಗೆ ಆ ಸೀರಿಯಲ್ದು ಕೆಲವೊಂದು ತಳಬುಡನೇ ಗೊತ್ತಿಲ್ಲ ಗೈಸ್. ಯಾಕಂದರೆ ಯಾವತ್ತೂ ಅಪರೂಪಕ್ಕೆ ನೋಡಿರ್ತೀವ. ಸೊ ಹಾಗಾಗಿ ಗೊತ್ತಾಗೋದಿಲ್ಲ. ಕಂಟಿನ್ಯೂಸ್ ಆಗಿ ನೋಡಿದರೆ ಗೊತ್ತಾಗಿರೋದು. ಧಾರಾವಾಹಿ ಬಂದಿತ್ತು ಆಗ ಸಕ್ಕತ್ ನೋಡ ನಮ್ಮಮ್ಮ. ಈಗ ಸ್ವಲ್ಪ ದಿನ ಆದ್ಮೇಲೆ ಬೆಳಗ್ಗೆ ಒಂದ್ಸಲ ಬಿಟ್ಬಿಡ್ತು ಕೆಲಸದ ವೀಡಿಯೋದಲ್ಲಿ. ಹಾಗೆ ಈಗ ಅಡುಗೆ ಮಾಡ್ತೀನಿ. ಒಟ್ಟಲ್ಲಿ ಲೇಟಾಗಿ ಮಾಡ್ತೀನಿ, ಸಮಯ ಇದೆ. ಸೊ ಇವತ್ತು ಸಾಟರ್ಡೆ, ಇವನಿಗೆ ಹೋಮ್ವರ್ಕ್ ಇಲ್ಲ. ಹಾಗಾಗಿ ಸ್ವಲ್ಪ ಊಫಿ ಹಾಗೆ ಈಗ ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಂತೀವಿ. ಪೂರ್ತಿ ವಿಡಿಯೋನ, ಇವತ್ತಿನ ಒಂದು ಪೂರ್ತಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ. ಹಾಗೆ ಫಾಲೋ ಅಪ್ ಮಾಡಿ. ಹಾಗೆ ಕೊನೆವರೆಗೂ ವಾಚ್ ಮಾಡಿ. ನಿಮ್ಮ ಒಂದು ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.